ಎಂಸಿ ಸುಧಾಕರ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಚಿಂತಾಮಣಿ ಮುಸ್ಲಿಂ ಸಮುದಾಯಗಳಿಂದ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಚಿವ ಸ್ಥಾನಕ್ಕೆ ಹರಕೆಯನ್ನ ಹೊರಲಾಗ್ತಾ ಇದೆ. ಚೀಮೂಲ್ ನಿರ್ದೇಶಕ ಊಲಾವಾಡಿ ಬಾಪು ಸೇರಿ ಹಲವರು ಒತ್ತಾಯಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಈ ಹಿಂದೆ ಉನ್ನತ ಶಿಕ್ಷಣ ಇಲಾಖೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿ ಯಾವ ಕಪ್ಪು ಮಚ್ಚೆಯೂ ಇಲ್ಲದೆ ರೀತಿಯಲ್ಲಿ ಅಧಿಕಾರವನ್ನ ವಹಿಸಿದ್ದಾರೆ. ಇನ್ನು 2 ವರ್ಷ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಸಚಿವರಾಗಿ ಮುಂದುವರಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಚಿಂತಾಮಣಿ ಮುಸ್ಲಿಂ ಸಮುದಾಯಗಳಿಂದ ಈ ರೀತಿಯಾದಂತಹ ಡಿಮ್ಯಾಂಡ್ ಕೇಳಿ ಬರ್ತಾ ಇರುವಂತದ್ದು. ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಚಿವ ಸ್ಥಾನಕ್ಕೆ ಹರಕೆಯನ್ನ ಹೊರತಾ ಇದ್ದಾರೆ. ಎಂಸಿ ಸುಧಾಕರ್ಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಚೀಮೂಲ್ ನಿರ್ದೇಶಕ ಊಲವಾಡಿ ಬಾಬು ಅವರನ್ನ ಸೇರಿ ಹಲವರು ಈ ರೀತಿಯಾದಂತಹ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನು 2 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿಗೆ ಅವರನ್ನ ಮುಂದುವರಿಸಬೇಕು ಅಂತೇಳಿ ಆಗ್ರಹಿಸುತ್ತಿದ್ದಾರೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಎಲ್ಲ ಸ್ವಲ್ಪ ದೂರದ ಯೋಚನೆ ಮಾಡಿ ಅವರಿಗೆ ಮತ್ತೆ ಅದೇ ಇಲಾಖೆಯನ್ನು ಕೊಟ್ಟು ಅವರು ಮತ್ತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಿದ್ದೀವಿ. ಅಷ್ಟು ಕಾಲದಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಮುಂದೆ ಕೂಡ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ನಾವು ಅವ್ರು ಇದೇ ಮೌಲ್ಯಗಳನ್ನು ಇಟ್ಕೊಂಡು ಮುಂದೆ ಹೋದರೆ ಇವತ್ತಲ್ಲ ನಾಳೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನಾಯಕತ್ವ ಪಡಿತಕ್ಕಂಥ ಲಕ್ಷಣಗಳಿದೆ ಅವರಿಗೆ. ನಾವು ಅವರನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸ್ತಕ್ಕಂಥ ಅವಕಾಶವನ್ನು ಈ ರಾಜ್ಯದಲ್ಲಿ ಮತ್ತು ಇರ್ತಕ್ಕಂಥ ಜನತೆ ಮತ್ತು ನಮ್ಮ ಕ್ಷೇತ್ರದ ಜನ ಅವ್ರ ಕೈ ಬಿಡೋದಿಲ್ಲ. ನಿಮಗೆ ನಿಜವಾಗ್ಲೂ ನೀವು ಎಲ್ಲೋ ಒಂದು ಕಡೆ ಸಚಿವರು ಮತ್ತೆ ಹಾಗೆ ಆಗ್ತೀರಾ. ಕೆಲವೆಲ್ಲ ನೋಡ್ತಾ ಟ್ರೋಲ್ ಆಗ್ತಾಯಿದೆ, ಕೆಲವೆಲ್ಲ ಎಲ್ಲ ಸಿಲಿಗಳಿಗೆಲ್ಲ ಅವ್ರಿಗೆ ಕೇರ್ ಮಾಡೋದಿಲ್ಲ. ಇವತ್ತು ಕೂಡ ಸಾಮಾನ್ಯ ಮನುಷ್ಯ ಇವರು ಅವತ್ತು ಕಾರ್ ಬರಬೇಕಾದ್ರೆ ಸಚಿವರಾಗಿ ಅವ್ರ ಅವ್ರ ಮುಂದೆ ಇವತ್ತು ಕೂಡ ಅದು ಸೈರನ್ ಹೋಗೋದಿಲ್ಲ. ಸಚಿವರು ಬಂದಿದ್ದಾರೆ ಅಂತ ಕೂಡ ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಕಡೆ ಇರ್ತಾರೆ, ಯಾವುದೋ ಒಂದು ಲೇಔಟ್ ಯಾವುದೋ ಒಂದು ಇದು ಕೆಲಸ ಆಗೋ ಕಡೆ ಇರ್ತಾರೆ. ಆ ಕೆಲಸ ಪ್ರಗತಿ ನೋಡ್ತಾ ಇರ್ತಾರೆ. ಆ ಥರ ಆಡಂಬರ ಮಾಡೋರೆಲ್ಲ ಭಾಳ ಸಿಂಪಲ್ ಮನುಷ್ಯ ಅಂಥವ್ರು ನಾನು ನೋಡಿಲ್ಲ. ಅವರು ಆಗ್ತಕ್ಕಂಥ